ಫೇಸ್ಬುಕ್ನ ಫೌಂಡರ್ ಯಾರು ಅಂತ ಅಂದ್ರೆ ನಮ್ಮೆಲ್ಲರ ತಲೆಯಲ್ಲಿ ಒಂದೇ ಹೆಸರು ಬರುತ್ತೆ, ಅದುವೇ ಮಾರ್ಕ್ ಜಗರ್ಬರ್ಗ್. ಅಷ್ಟೇ ಯಾಕೆ, ಅವರ ಅಫಿಷಿಯಲ್ ವೆಬ್ಸೈಟ್ ಮೆಟಾದಲ್ಲೂ ಮಾರ್ಕ್ ಜಗರ್ಬರ್ಗ್ ಅಂತಾನೆ ಇದೆ. ಆದ್ರೆ ಸತ್ಯ ಬೇರೆನೇ ಇದೆ. ಫೇಸ್ಬುಕ್ನ ಫೌಂಡರ್ಸ್ 4 ಜನ ಇದ್ರು, ಇನ್ನು ಉಳಿದ 3 ಹೆಸರು ಯಾರಿಗೂ ಗೊತ್ತೇ ಇಲ್ಲ. ಇವರೆಲ್ಲರೂ ಹಾರ್ವರ್ಡ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಮತ್ತೆ ಫ್ರೆಂಡ್ಸ್ ಆಗಿದ್ರು. ಇವರೆಲ್ಲರೂ ಸೇರಿ ಫೇಸ್ಬುಕ್ ಅನ್ನ ಆವಿಷ್ಕಾರ ಮಾಡಿದ್ರು. ಆದರೆ ಫೇಸ್ಬುಕ್ ನ ಫೌಂಡರ್ ಯಾರು ಅಂದ್ರೆ ಇದರ ಎಲ್ಲಾ ಕ್ರೆಡಿಟ್ ಮಾರ್ಕ್ ಜಗರ್ಬರ್ಗ್ಗೆ ಹೋಗುತ್ತೆ. ಮಾರ್ಕ್ ಜಗರ್ಬರ್ಗ್ ಇದನ್ನ ಪದೇ ಪದೇ ಎಲ್ಲರಿಗೂ ಹೇಳಿ ತಾನೇ ಫೌಂಡರ್ ಅನ್ನೋದನ್ನ ತೋರಿಸಿದ್ರು. ಎಲ್ಲರ ಕ್ರೆಡಿಟ್ ತಾನೇ ತಗೊಂಡು ಮುಂದೆ ಹೋದ್ರು. ಉಳಿದ 3 ಜನರಿಗೆ ಇವತ್ತು ಯಾರು ಕೇಳೋದಿಲ್ಲ. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಿಮ್ಮೆಲ್ಲರಿಗೂ ಮುಖೇಶ್ ಅಂಬಾನಿ ಅಂತೂ ಗೊತ್ತಿರಬಹುದು. ಆದರೆ ನಿಮಗೆ ಮನೋಜ್ ಮೋದಿ ಗೊತ್ತಾ? ನೀವು ಇವರನ್ನ ಮುಖೇಶ್ ಅಂಬಾನಿ ಜೊತೆಗೆ ಅನೇಕ ಫೋಟೋಗಳಲ್ಲಿ ನೋಡಿರಬಹುದು. ಆದರೆ ನಿಮ್ಗೆ ಗೊತ್ತೇ ಇಲ್ಲ ಈ ವ್ಯಕ್ತಿ ಎಷ್ಟು ಇಂಪಾರ್ಟೆಂಟ್ ಮುಖೇಶ್ ಅಂಬಾನಿಗೆ ಅಂತ. ಇವರು ಮುಖೇಶ್ ಅಂಬಾನಿಯ ನೆರಳು ಇದ್ದ ಹಾಗೆ, ಇಲ್ಲ ರೈಟ್ ಹ್ಯಾಂಡ್ ಕೂಡ ಅನ್ನಬಹುದು. ಯಾಕಂದ್ರೆ 1500 ಕೋಟಿಯ ಮನೆ ಯಾರಿಗೂ ಸುಮ್ಮನೆ ಗಿಫ್ಟ್ ಆಗಿ ಕೊಡೋದಿಲ್ಲ. ರಿಲಯನ್ಸ್ ನ ಯಾವುದೇ ಮೀಟಿಂಗ್ ಆಗಿರಬಹುದು, ಯಾವುದೇ ಹೊಸ ಪ್ರಾಡಕ್ಟ್ ಲಾಂಚ್ ಆಗಿರಬಹುದು, ಇಲ್ಲ ಯಾವುದೇ ಬಿಸ್ನೆಸ್ ಡೀಲ್ ಆಗಿರಬಹುದು, ಆಗ ನಿಮಗೆ ಮುಖೇಶ್ ಅಂಬಾನಿ ಮಾತ್ರ ಕಾಣ್ತಾರೆ. ಆದರೆ ಅದರ ಹಿಂದೆ ಇರುವ ನೆರಳು ಮನೋಜ್ ಮೋದಿ ಕಾಣೋದಿಲ್ಲ. ಇವರು ಅನೇಕ ಬಿಸ್ನೆಸ್ ಡೀಲ್ ಗಳನ್ನ ಮಾಡ್ತಾರೆ, ಆದ್ರೆ ಕೊನೆಯಲ್ಲಿ ಎಲ್ಲಾ ಕ್ರೆಡಿಟ್ ಮಾತ್ರ ರಿಲಯನ್ಸ್ಗೆ ಇಲ್ಲ ಮುಖೇಶ್ ಅಂಬಾನಿಗೆ ಹೋಗುತ್ತೆ. ಇವಾಗ ಅರ್ಥ ಆಯ್ತಾ ಕ್ರೆಡಿಟ್ ತಗೊಳ್ಳೋದು ಯಾಕಿಷ್ಟು ಮುಖ್ಯ ಅಂತ? ನೀವು ಕೂಡ ಈ ಜಗತ್ತಿನಲ್ಲಿ ನೇಮ್ ಫೇಮ್ ಪಡಿಬೇಕು ಅಂದ್ರೆ ನಿಮಗೂ ಕ್ರೆಡಿಟ್ ತಗೊಳ್ಳೋದು ಬರಲೇಬೇಕು. ಯಾಕಂದ್ರೆ ಈ ಜಗತ್ತು ನೀವು ಅಂದುಕೊಂಡಷ್ಟು ಈಸಿ ಇಲ್ವೇ ಇಲ್ಲ. ಒಂದ್ ವೇಳೆ ನೀವು ಮಾಡಿರುವ ಕೆಲಸದ ಕ್ರೆಡಿಟ್ ನೀವೇ ತಗೊಳ್ಳಲಿಲ್ಲ ಅಂದ್ರೆ ನಿಮ್ಮ ಹೆಸರಿನ ಕ್ರೆಡಿಟ್ ಬೇರೆ ವ್ಯಕ್ತಿ ತಗೋತಾನೆ. ಈ ರೀತಿ ಆಗ್ಬಾರ್ದು ಅಂದ್ರೆ ನಿಮಗೆ ಸಹಾಯ ಮಾಡುತ್ತೆ ದ 48 ಲಾಸ್ ಆಫ್ ಪವರ್ ಪುಸ್ತಕದ ಲಾ ನಂಬರ್ 7, ಗೆಟ್ ಅದರ್ಸ್ ಟು ಡೂ ದ ವರ್ಕ್ ಫಾರ್ ಯು ಬಟ್ ಆಲ್ವೇಸ್ ಟೇಕ್ ದ ಕ್ರೆಡಿಟ್. ಅಂದ್ರೆ ಬೇರೆಯವರಿಂದ ಕೆಲಸ ಮಾಡಿಸಿ, ಆದರೆ ಹೆಸರು ನಿಮ್ಮದಾಗಿರಲಿ. ಈ ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋವನ್ನು ಯಾರಿಗೂ ಶೇರ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ವಿಡಿಯೋ ಸೀರೀಸ್ ಅನ್ನ ಪ್ರಾರಂಭ ಮಾಡಿರೋದು ಕೇವಲ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗಾಗಿ ಮಾತ್ರ. ಈ ಪುಸ್ತಕದ ಇದು 4ನೇ ವಿಡಿಯೋ ಇದೆ. ಮೊದಲ 3 ವಿಡಿಯೋ ನೋಡಲು ದ 48 ಲಾಸ್ ಆಫ್ ಪವರ್ ಹೆಸರಿನ ಪ್ಲೇ ಲಿಸ್ಟ್ ಇದೆ, ಅದನ್ನ ಒಂದ್ಸಲ ಚೆಕ್ ಮಾಡಿ. ಹಾಗಿದ್ರೆ ಕ್ರೆಡಿಟ್ ತಗೊಳ್ಳೋದು ಯಾಕೆಷ್ಟು ಮುಖ್ಯ ಅನ್ನೋದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳಿಯೋಣ. ನಿಮ್ಮೆಲ್ಲರಿಗೂ ಥಾಮಸ್ ಎಲ್ವಾ ಎಡಿಸನ್ ಅಂತ ಗೊತ್ತು, ಆದ್ರೆ ನಿಕೋಲಾ ಟೆಸ್ಲಾ ತುಂಬಾ ಕಡಿಮೆ ಜನರಿಗೆ ಗೊತ್ತು. ಈ ರೀತಿ ಯಾಕೆ ಅಂದ್ರೆ ಥಾಮಸ್ ಎಲ್ವಾ ಎಡಿಸನ್ಗೆ ಕ್ರೆಡಿಟ್ ತಗೊಳ್ಳೋದು ಗೊತ್ತಿತ್ತು. ಯಾಕಂದ್ರೆ ಅವರು ಒಬ್ಬ ಸೈಂಟಿಸ್ಟ್ ಜೊತೆಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ರು. ಅವರ ಅನಿಸಿಕೆ ಇತ್ತು, ಯಾವುದೋ ಒಂದು ಆವಿಷ್ಕಾರಕ್ಕಾಗಿ ಗಣಿತಜ್ಞನ ಅವಶ್ಯಕತೆ ಇದ್ರೆ ಅವರು ಸ್ವತಃ ಗಣಿತ ಕಲಿಯೋದಿಲ್ಲ, ಬದಲಾಗಿ ಒಬ್ಬ ಗಣಿತ ಗೊತ್ತಿರುವ ಶಿಕ್ಷಕನನ್ನ ನೇಮಕ ಮಾಡ್ಕೊಳ್ತೀನಿ, ಸ್ಯಾಲರಿ ಕೊಟ್ಟು ಅವರಿಂದ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತಿದ್ರು. ಅವರು ಒಬ್ಬ ಬಿಸ್ನೆಸ್ ಮೈಂಡೆಡ್ ವ್ಯಕ್ತಿ ಆಗಿದ್ರು. ಅವರಿಗೆ ಗೊತ್ತಿತ್ತು ಬೇರೆಯವರಿಂದ ಕೆಲಸ ಮಾಡಿಸಿಕೊಳ್ಳುವುದು ಹೇಗೆ, ಬೇರೆಯವರ ಆವಿಷ್ಕಾರದಿಂದ ಹಣ ಸಂಪಾದನೆ ಮಾಡುವುದು ಹೇಗೆ, ಅದನ್ನ ಪಬ್ಲಿಸಿಟಿ ಮಾಡುವುದು ಹೇಗೆ. ಮತ್ತೆ ಅವರ ಅನೇಕ ಆವಿಷ್ಕಾರಗಳನ್ನ ಬೇರೆ ವಿಜ್ಞಾನಿಗಳೇ ಮಾಡಿದ್ರು. ಅದರಲ್ಲಿ ಒಂದು ಇವರು ನಿಕೋಲಾ ಟೆಸ್ಲಾ ಜೊತೆಗೂ ಕೆಲಸ ಮಾಡಿದ್ರು. ಅದುವೇ ಕರೆಂಟ್ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್. ಇದರಲ್ಲಿ ನಿಕೋಲಾ ಟೆಸ್ಲಾ ಅನೇಕ ಹೊಸ ಐಡಿಯಾಗಳನ್ನ ಮತ್ತೆ ಇಂಪಾರ್ಟೆಂಟ್ ಡೈನಮೋವನ್ನು ಡಿಸೈನ್ ಮಾಡಿಕೊಟ್ರು. ಅದರಿಂದ ಥಾಮಸ್ ಎಲ್ವಾ ಎಡಿಸನ್ ಜೀವನ ಪೂರ್ತಿ ಹಣ ಸಂಪಾದನೆ ಜೊತೆಗೆ ನೇಮ್ ಫೇಮ್ ಕೂಡ ಸಂಪಾದನೆ ಮಾಡಿದ್ರು. ಆದರೆ ನಿಕೋಲಾ ಟೆಸ್ಲಾಗೆ ಕೇವಲ $50,000 ಅಮೌಂಟ್ ಅಷ್ಟೇ ಕೊಟ್ರು. ಒಂದ್ ವೇಳೆ ನಿಕೋಲಾ ಟೆಸ್ಲಾ ಆವಿಷ್ಕಾರ ಮಾಡಿರುವ ಇಂಪ್ರೂವ್ ಡೈನಮೋ ಕೆಲಸ ಮಾಡ್ತಾನೆ ಇರಲಿಲ್ಲ ಅಂದ್ರೆ ಥಾಮಸ್ ಎಲ್ವಾ ಎಡಿಸನ್ ಇವತ್ತು ಇಷ್ಟೊಂದು ನೇಮ್ ಫೇಮ್ ಸಂಪಾದನೆ ಮಾಡ್ತಾನೆ ಇರಲಿಲ್ಲ. ಹಾಗಿದ್ರೆ ನಿಕೋಲಾ ಟೆಸ್ಲಾ ಏನ್ ತಪ್ಪು ಮಾಡಿದ್ರು ಅಂದ್ರೆ ಅವರ ಅನಿಸಿಕೆ ಇತ್ತು, ಆವಿಷ್ಕಾರದ ಮಧ್ಯೆ ಅಥವಾ ವಿಜ್ಞಾನಿಗಳ ಮಧ್ಯೆ ಯಾವತ್ತೂ ಪಾಲಿಟಿಕ್ಸ್, ಲೈಮ್ ಲೈಟ್, ಫೇಮ್, ರೈವಲ್ರಿ, ಬಿಸ್ನೆಸ್ ಬರಬಾರ್ದು ಅಂತಿದ್ರು. ಆದರೆ ಇವತ್ತಿನ ಸಮಾಜದಲ್ಲಿ ಅಥವಾ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಇವೆಲ್ಲವೂ ಸ್ವಲ್ಪ ಜಾಸ್ತಿನೇ ಇವೆ. ನಿಕೋಲಾ ಟೆಸ್ಲಾ ಒಬ್ಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಮತ್ತೆ ಫೇಮಸ್ ಸೈಂಟಿಸ್ಟ್ ಆಗಿದ್ರು. ಅವರು ದಿನನಿತ್ಯ 17 ರಿಂದ 18 ಗಂಟೆ ಕೆಲಸ ಮಾಡ್ತಾ ಇದ್ರು. ಆದರೆ ಕೊನೆಗೆ ಅವರಿಗೆ ಸಿಕ್ಕಿದ್ದೇನು? ಏನೂ ಇಲ್ಲ. ಅದೇ ತರ ನೀವು ವರ್ಕ್ ಮಾಡುವ ಸ್ಥಳದಲ್ಲಿ ಈ ಕ್ರೆಡಿಟ್ ತಗೊಳ್ಳೋರು ನಮ್ಮದೇ ಕೆಲಸವನ್ನು ಸ್ಮಾರ್ಟ್ಲಿ ಎಲ್ಲರಿಗೂ ತೋರಿಸಿ, ಇಲ್ಲ ಬಾಸ್ಗೆ, ಮ್ಯಾನೇಜರ್ಗೆ ಬಕೆಟ್ ಹಿಡಿದು ಕ್ರೆಡಿಟ್ ತಗೊಳ್ತಾರೆ. ನಾವು ಅವರಿಗಿಂತಲೂ ಎಷ್ಟೇ ಟ್ಯಾಲೆಂಟೆಡ್ ಹಾರ್ಡ್ ವರ್ಕಿಂಗ್ ಪರ್ಸನ್ ಆಗಿದ್ರು ಕೂಡ ನಾವು ಎಲ್ಲರ ಮಧ್ಯೆ ಕಳೆದು ಹೋಗ್ತೀವಿ. ಯಾಕಂದ್ರೆ ನಮ್ಮ ಮೇಲಧಿಕಾರಿಗಳು ನಮ್ಮನ್ನ ತುಳಿಯುವ ಪ್ರಯತ್ನ ಮಾಡ್ತಾರೆ. ಹಾಗಿದ್ರೆ ಕ್ರೆಡಿಟ್ ತಗೊಳ್ಳೋದು ಇಂಪಾರ್ಟೆಂಟ್ ಯಾಕಿದೆ ಮತ್ತೆ ಇದನ್ನ ತಗೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಯೋಣ. ಅದಕ್ಕಾಗಿ ಮೊದಲಿಗೆ ನಿಮ್ಮ ಮೈಂಡ್ ನಿಂದ ಈ ಮಾತು ತೆಗೆದು ಹಾಕಿ, ಕ್ರೆಡಿಟ್ ತಗೊಳ್ಳೋದು ತಪ್ಪು ಅನ್ನೋದು. ಮತ್ತೆ ನನ್ನ ಕೆಲಸದ ಕ್ರೆಡಿಟ್ ಬೇರೆ ವ್ಯಕ್ತಿ ತಗೊಳ್ಳತನ ತಗೊಳ್ಳಿ ಬಿಡಿ, ಏನಾಗುತ್ತೆ ಕ್ರೆಡಿಟ್ ತಗೊಳ್ಳಿಲ್ಲ ಅಂದ್ರೆ ನನಗಂತೂ ಗೊತ್ತು ಈ ಕೆಲಸ ನಾನೇ ಮಾಡಿದ್ದು ಅಂತ. ಇದನ್ನೆಲ್ಲ ಫಸ್ಟ್ ನಿಮ್ಮ ಮೈಂಡ್ ನಿಂದ ತೆಗೆದು ಹಾಕಿ. ನೋಡಿ, ನಾವು ಚಿಕ್ಕವರಿದ್ದಾಗಿನಿಂದ ನಮ್ಗೆ ಒಳ್ಳೆಯದನ್ನೇ ಹೇಳಿರ್ತಾರೆ, ನೈತಿಕ ಮೌಲ್ಯಗಳನ್ನು ಕಲಿಸಿರ್ತಾರೆ. ಅದಕ್ಕೆ ಕ್ರೆಡಿಟ್ ತಗೊಳ್ಳೋದು ತಪ್ಪು ಅನಿಸುತ್ತೆ ನಮಗೆ. ಆದರೆ ಯಾವಾಗ ನಿಮಗೆ ಅನಿಸುತ್ತೆ ಈ ವಿಷಯ ಲೈನ್ ಕ್ರಾಸ್ ಮಾಡ್ತಾ ಇದೆ ಅಂತ, ನೀವು ಪಡಿಬೇಕಾಗಿರುವ ರೆಸ್ಪೆಕ್ಟ್ ಇಲ್ಲ ಕ್ರೆಡಿಟ್ ಬೇರೆಯವರಿಗೆ ಹೋಗ್ತಾ ಇದೆ ಅಂತ ಗೊತ್ತಾದ್ರೆ ಆಗ ನೀವು ಕೂಡ ಧ್ವನಿ ಎತ್ತಲೇಬೇಕು. ಇದನ್ನ ನೀವು ಈ ರೀತಿ ಕೂಡ ಮಾಡಬಹುದು. ಅದನ್ನ ಪಡೆಯುವ ಹಕ್ಕು ನಿಮಗೂ ಇದೆ. ಯಾಕಂದ್ರೆ ಇದೇ ನಿಮ್ಮ ಪೊಸಿಷನ್ ಅನ್ನ ಭದ್ರವಾಗಿಡುತ್ತೆ.
ಇದನ್ನ ನೀವು ಬೇಕಿದ್ರೆ ಫ್ರೆಂಡ್ಸ್ ಗ್ರೂಪ್ ನಲ್ಲಿ, ಕಾಲೇಜ್ ನಲ್ಲಿ ಅಥವಾ ಜಾಬ್ ಮಾಡೋ ಸ್ಥಳದಲ್ಲಿ ಅಪ್ಲೈ ಮಾಡಿ ಸ್ಟ್ರಾಂಗ್ ಆಗಬಹುದು. ಯಾಕಂದ್ರೆ ಇದು ನಿಮಗೆ ಎಲ್ಲರ ಮಧ್ಯೆ ಬೇರೆ ತರನೇ ಗುರುತಿಸುತ್ತೆ. ನೀವು ಕರಿಯರ್ ನಲ್ಲಿ ಬೇಗ ಮುಂದೆ ಹೋಗ್ತೀರಾ. ಇದರಿಂದ ನಿಮಗೆ ಪ್ರಮೋಷನ್ಸ್, ಲೀಡರ್ಶಿಪ್ ಮತ್ತೆ ಇದೇ ನಿಮಗೆ ವರ್ಕ್ ಜಾಸ್ತಿ ಮಾಡಲು ಮೋಟಿವೇಶನ್ ಕೂಡ ನೀಡುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ತುಂಬಾ ಜನರ ಮಧ್ಯೆ ಕಳೆದು ಹೋಗೋದಿಲ್ಲ. ಹಾಗಿದ್ರೆ ತಿಳಿಯೋಣ ಕ್ರೆಡಿಟ್ ತಗೊಳ್ಳೋದು ಹೇಗೆ. ನಂಬರ್ 1, ಯಾವುದೇ ಒಂದು ಗ್ರೂಪ್ ಜೊತೆ ನೀವು ಕೆಲಸ ಮಾಡ್ತಾ ಇದ್ರೆ ಅಥವಾ ಮಾತಾಡ್ತಾ ಇದ್ರೆ ಅಂತಹ ಸ್ಥಳದಲ್ಲಿ ಪ್ರೋ ಆಕ್ಟಿವ್ ಆಗಿರಿ ಮತ್ತೆ ಎಲ್ಲರೊಂದಿಗೆ ಕಮ್ಯುನಿಕೇಟ್ ಮಾಡ್ತಾ ಇರಿ, ಅವರ ಜೊತೆ ಮಾತಾಡ್ತಾ ಇರಿ, ಎಲ್ಲರೊಂದಿಗೆ ವ್ಯವಹರಿಸಿ. ಈ ರೀತಿ ಮಾಡೋದ್ರಿಂದ ಜನ ನಿಮ್ಮನ್ನ ನೋಟಿಸ್ ಮಾಡ್ತಾರೆ. ನಂಬರ್ 2, ನೀವು ಮಾಡಿರುವ ಕೆಲಸವನ್ನು ಬರೆದಿಡಿ. ಯಾಕಂದ್ರೆ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರುವ ಬೇರೆ ಎಂಪ್ಲಾಯ್ ಇಲ್ಲ ಸಹೋದ್ಯೋಗಿ ನಿಮ್ಮ ಕ್ರೆಡಿಟ್ ತಗೊಳ್ಳುವ ಪ್ರಯತ್ನ ಪಟ್ರೆ ಅದು ಆಗ್ಬಾರ್ದು. ಯಾಕಂದ್ರೆ ಎಲ್ಲ ನೀವು ಮಾಡಿರುವ ಕೆಲಸವನ್ನು ಬರೆದಿಟ್ರೆ ಸಾಕ್ಷಿಯ ರೂಪದಲ್ಲಿ ಇರುತ್ತೆ. ಎದುರಿನ ವ್ಯಕ್ತಿ ನಿಮಗೆ ಯಾವತ್ತೂ ಪ್ರಶ್ನೆ ಕೂಡ ಮಾಡೋದಿಲ್ಲ. ನಂಬರ್ 3, ಟೈಮಿಂಗ್ ಇದರಲ್ಲಿ ತುಂಬಾ ದೊಡ್ಡ ಪಾತ್ರ ವಹಿಸುತ್ತೆ. ಯಾಕಂದ್ರೆ ನೀವು ಮಾಡಿರುವಂತ ಕೆಲಸವನ್ನು ಇದು ನಾನೇ ಮಾಡಿದ್ದು ಅಂತ ನೀವು ಯಾವತ್ತೂ ಯಾರಿಗೂ ಹೇಳೋದಿಲ್ಲ. ಆದರೆ ನೀವು ಈ ಎಲ್ಲ ರೀತಿಯಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಿರ್ಬೇಕು. ಆದರೆ ಫೈರ್ ಸರಿಯಾದ ಟೈಮ್ ಬಂದಾಗಲೇ ಮಾಡಬೇಕು. ಹಾಗಿದ್ರೆ ಆ ಟೈಮ್ ಯಾವಾಗ ಬರುತ್ತೆ ಅಂದ್ರೆ ಬೋರ್ಡ್ ಮೀಟಿಂಗ್ ಅಥವಾ ಟೀಮ್ ಮೀಟಿಂಗ್ ನಡೆಯುವಾಗ ನೀವು ಮಾಡಿರುವಂತ ಕೆಲಸವನ್ನು ಹೇಳ್ಕೊಳ್ಳೋದ್ರಿಂದ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಇಂತಹ ಟೈಮ್ ನಲ್ಲಿ 2 ಶಬ್ದಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದುವೇ ವಿ ಮತ್ತೆ ಐ, ಅಂದ್ರೆ ನಾವು ಮತ್ತೆ ನಾನು. ನೀವು ಇದನ್ನ ಈ ರೀತಿ ಹೇಳಬಹುದು: ಈ ಕೆಲಸವನ್ನು ನಾವೆಲ್ಲರೂ ಸೇರಿ ಪ್ರಾರಂಭ ಮಾಡಿದ್ವಿ, ಆದರೆ ಇದನ್ನ ಪೂರ್ಣಗೊಳಿಸುವಾಗ ಕೆಲವೊಂದು ಸಮಸ್ಯೆಗಳು ಬಂದಿದ್ವು, ಅದನ್ನ ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕಂಪ್ಲೀಟ್ ಮಾಡಿದೆ ಅಂತಾನೂ ಹೇಳಬಹುದು. ಇಲ್ಲಿ ನೀವು ಬೇರೆಯವರಿಗೆ ಎಷ್ಟು ಬೇಕು ಅಷ್ಟು ಇಂಪಾರ್ಟೆನ್ಸ್ ಕೂಡ ಕೊಟ್ರಿ ಮತ್ತೆ ನಿಮ್ಮ ಸ್ಥಾನವನ್ನು ಒಂದು ಹೆಜ್ಜೆ ಮುಂದೆ ಕೂಡ ತಗೊಂಡು ಹೋದ್ರಿ. ಈ ರೀತಿ ಮಾಡುವುದರಿಂದ ಎದುರಿನ ವ್ಯಕ್ತಿಯ ಕಣ್ಣಲ್ಲಿ ನಿಮ್ಮ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗುತ್ತೆ. ಕೊನೆಯದಾಗಿ ಇಷ್ಟೇ ಹೇಳ್ತೀನಿ, ನೀವು ಸರಿಯಾದ ಸ್ಥಳದಲ್ಲಿ ಸರಿಯಾಗಿ ಕೆಲಸ ಮಾಡಿ ಮತ್ತೆ ಸರಿಯಾಗಿ ಮಾತನಾಡುವುದನ್ನು ಕಲಿತರೆ ನಿಮಗೆ ಕ್ರೆಡಿಟ್ ತಾನಾಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಲಾ ನಂಬರ್ 7. ಈ ವಿಡಿಯೋವನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಉಳಿದ ವಿಡಿಯೋಗಳನ್ನು ನೋಡಲು ಪ್ಲೇ ಲಿಸ್ಟ್ ಇದೆ, ಅದನ್ನ ಒಂದ್ಸಲ ಚೆಕ್ ಮಾಡಿ. ನಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್ ಬಾಯ್.